ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಕಳೆದ ತಿಂಗಳಿನಲ್ಲಿ ಪ್ರವಚನ ಮಾಡ್ತಾ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಈ ಶ್ಲೋಕವನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಈ ಬಾರಿ ಗೀತೆಯ 5ನೇ ಅಧ್ಯಾಯದ 19ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಸಮದರ್ಶಿಯಾದವನನ್ನ ಪರಮಾತ್ಮ ಪ್ರಶಂಸೆ ಮಾಡ್ತಾನೆ. ಹಾಗಾಗಿ ಸಮದರ್ಶಿ ಆಗಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದು ಆ ರೀತಿ ಪ್ರವೃತ್ತಿ ಮಾಡಬೇಕಂತೆ. ಇಹೈವ ತೈರ್ಜಿತ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ ಅಂತಾನೆ ಕೃಷ್ಣ. ಯಾರು ಸಮದರ್ಶಿಗಳಾಗಿರ್ತಾರೆ ಅವರು ಭೂಮಿಯಲ್ಲಿದ್ರೂ ಸಂಸಾರ ಗೆದ್ದಂತೆ ಅಂತಾನೆ ಭಗವಂತ. ಸಂಸಾರವನ್ನು ಗೆಲ್ಲಿಕ್ಕೆ ಎಷ್ಟು ಕಷ್ಟ, ಬಹಳ ಪ್ರಯತ್ನ ಪಡ್ತಾನೆ, ಆಗ್ತಿರಲ್ಲ. ಈ ಹುಟ್ಟು ಸಾವು ರೋಗ ರುಜಿನ ವೃದ್ಧಿ ಹ್ರಾಸಗಳು ಯಾರಿಗ್ ಬೇಕಾಗಿದೆ? ಈ ಸಂಸಾರ ಬಹಳ ವ್ಯಥೆ ಪಡ್ತಾನೆ. ಆದರೆ ಭಗವಂತ ಒಂದು ಗುಟ್ಟು ಹೇಳ್ಕೊಡ್ತೇನೆ ನಿನಗೆ ಸಂಸಾರ ಗೆಲ್ಲಿಕ್ಕೆ. ನೀನು ಸಮದರ್ಶಿಯಾಗು, ಭೂಮಿಯಲ್ಲಿದ್ರು ಸಂಸಾರದಲ್ಲಿದ್ರು ಸಂಸಾರವನ್ನು ಗೆದ್ದಂತೆ ಅಂತ ಆಗ್ತೀಯ. ಇಹೈವ ತೈರ್ಜಿತ ಸರ್ಗಃ, ಸರ್ಗಃ ಅಂದ್ರೆ ಸಂಸಾರ ಅಂತ ಅರ್ಥ. ಸಂಸಾರವನ್ನು ಸರ್ಗ ಅಂತ ಯಾಕೆ ಕರೀತಾರೆ? ಜನನ ಮರಣಾದಿ ರೂಪವಾದದ್ದು ಸರ್ಗ ಸಂಸಾರದಲ್ಲಿದೆ. ಹಾಗಾಗಿ ಅದನ್ನ ಆತ ಸಮದರ್ಶಿ ಆದವನು ಗೆಲ್ತಾನೆ. ಆ ಕಾರಣಕ್ಕಾಗಿಯೂ ಪ್ರತಿಯೊಬ್ಬ ಮನುಷ್ಯ ಸಮದರ್ಶಿ ಆಗುವ ಪ್ರಯತ್ನ ಪಡ್ಲಿ ಅಂತ ಅಭಿಪ್ರಾಯ. ಸಮದರ್ಶಿ ಅನ್ನೋ ಶಬ್ದಕ್ಕೆ ಇಲ್ಲೊಂದು ವಿಶೇಷವಾದ ವ್ಯಾಖ್ಯಾನವನ್ನು ಕೊಡ್ತಾನೆ ಭಗವಂತ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಸಮಂ ಬ್ರಹ್ಮ, ಈ ಸಮ ಸಮ ಅನ್ನೋ ಶಬ್ದ ಲೋಕದಲ್ಲಿ ಹೇಳುವಂತೆ ಈಕ್ವಾಲಿಟಿ ಅನ್ನೋ ಅರ್ಥದಲ್ಲಿ ಅಷ್ಟೇ ಇದೆ ಅಂತ ಭಾವಿಸಬಾರದು. ಸಮ ಶಬ್ದಕ್ಕೆ ಪರಬ್ರಹ್ಮ ಅಂತ ಅರ್ಥ ಇದೆ. ಸಮಂ ವಸ್ತು ಬ್ರಹ್ಮ. ಸಮ ಸಮ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಸಮಶಬ್ದ ವಿಷ್ಣು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದು ಇದೆ. ಹಾಗಾಗಿ ಸಮಂ ಬ್ರಹ್ಮ, ಸಮಂ ವಸ್ತು ಬ್ರಹ್ಮ ಅಂದ್ರೆ ಪರಬ್ರಹ್ಮನೇ. ನಿರ್ದೋಷಂ, ನಿರ್ದೋಷತ್ವೇನ ಚ ಸಾಮ್ಯಂ ಅಂತ ಅರ್ಥ.
ಅವನಲ್ಲಿ ನಿರ್ದೋಷತ್ವ ಇದೆ. ಹಾಗಾಗಿ ಸಮತೆಯ ಸರ್ವತ್ರ ಸ್ಥಿತಸ್ಯ ಬ್ರಹ್ಮತ್ವಾತ್ತೇ ಸಮದರ್ಶಿನಃ. ಅವರನ್ನ ಸಮದರ್ಶಿಗಳು ಅಂತ ಕರೀತಾರೆ. ಆ ಪರಮಾತ್ಮ ಈ ವಸ್ತುವಿನಲ್ಲಿ ಇದ್ದಾನೆ. ಆದ್ರೆ ಆ ವಸ್ತುವಿನಿಂದ ನಮಗೇನೋ ಒಂದು ಸಮಸ್ಯೆ ಆಗ್ತದೆ ಅಂತ ನಾವು ಅದನ್ನ ಕಡೆಗಣಿಸ್ತಿರ್ತೇವೆ. ಆದ್ರೆ ವಸ್ತುವಿನಲ್ಲಿರೋ ಪರಮಾತ್ಮನನ್ನು ಕಡೆಗಣಿಸ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಮೊಳಗಿರುವ ಭಗವಂತ ಎಷ್ಟು ನಿರ್ದೋಷನೋ, ನಮಗೆ ಬೇಡವಾದ ವಸ್ತು ಬೇಡವಾದ ವ್ಯಕ್ತಿಗಳಲ್ಲಿರೋ ಪರಮಾತ್ಮನು ಅಷ್ಟೇ ನಿರ್ದೋಷನಾಗಿರ್ತಾನೆ. ನಮಗೊಬ್ಬ ದ್ವೇಷಿ ಇದ್ದಾನೆ, ಬಹಳ ನಮ್ಮನ್ನು ದ್ವೇಷ ಮಾಡ್ತಾನೆ, ನಮಗೆ ಬೇಡವಾದವನು. ಆದ್ರೆ ಅವನೊಳಗಿರುವ ಪರಮಾತ್ಮನನ್ನು ಬೇಡ ಅನ್ಲಿಕ್ಕಾಗ್ತದೆಯೇ? ನಮ್ಮೊಳಗೆ ಭಗವಂತ ಎಷ್ಟು ನಿರ್ದೋಷನೋ ಅವನೊಳಗಿರುವ ಪರಮಾತ್ಮನು ಕೂಡ ಅಷ್ಟೇ ನಿರ್ದೋಷನಾಗಿದ್ದಾನೆ. ಇದನ್ನ ನಿರ್ದೋಷತ್ವೇನ ಚ ಸಾಮ್ಯಂ ಅಂತ ಹಿರಿಯರು ಕರೀತಾರೆ. ಈ ತರದ ಸಮದರ್ಶಿತ್ವ ಮನುಷ್ಯನಲ್ಲಿ ಬರಬೇಕು. ಪ್ರಹ್ಲಾದರಾಜರ ಕಥೆ ಹೇಳುವಾಗ ಹೇಳ್ತಾರೆ, ಪ್ರಹ್ಲಾದ ಹಿರಣ್ಯಕಶಿಪುವಿನೊಟ್ಟಿಗೆ ಮಾತನಾಡ್ತಾ ಹೇಳಿದಂತೆ, ಹಿರಣ್ಯಕಶಿಪು ಕೇಳ್ದ, ಎಲ್ಲಿದ್ದಾನೋ ನಿನ್ನ ಕಾಪಾಡುವ ಹರಿ, ಎಲ್ಲಿದ್ದಾನೆ ಅಂತ ಕೇಳ್ದ ಗದರಿಸಿ. ಪ್ರಹ್ಲಾದ ಹೇಳ್ದ, ಎಲ್ಲಿಲ್ಲ ಹೇಳು, ನನ್ನೊಳಗೂ ಇದ್ದಾನೆ ನಿನ್ನೊಳಗೂ ಇದ್ದಾನೆ ಅಂತಂದ. ನೋಡಿ, ಹಿರಣ್ಯಕಶಿಪು ಪ್ರಹ್ಲಾದನನ್ನ ಅತಿಯಾಗಿ ದ್ವೇಷ ಮಾಡ್ತಾ ಇದ್ದ, ಕೊಲ್ಲುವ ಪ್ರಯತ್ನ ಮಾಡಿದ್ದ, ಹರಿದ್ವೇಷ ಮಾಡ್ತಾ ಇದ್ದ. ಆದ್ರೆ ಪ್ರಹ್ಲಾದ ದೇವರೆಲ್ಲಿದ್ದಾನೆ ಅಂತ ಕೇಳಿದಾಗ ಮಾತ್ರ ತನ್ನೊಳಗೂ ಇದ್ದಾನೆ, ಹಿರಣ್ಯಕಶಿಪು ನಿನ್ನೊಳಗೂ ಇದ್ದಾನೆ ಅಂತ ಅಂದ್ಬಿಟ್ಟಂತ. ಸರ್ವತ್ರ ಇದು ವಿಶೇಷವಾಗಿ ಸಮತ್ವ ಚಿಂತನೆ ಮಾಡುವವರಿಗಿರುವಂತಹ ಅನುಸಂಧಾನ. ಅದಕ್ಕೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಅವರು ಬ್ರಹ್ಮಜ್ಞಾನಿಗಳು, ಅವರು ಸಮದರ್ಶಿಗಳು ಅಂತ ಕರೆಸ್ಕೊಳ್ತಾರೆ. ಇದು ನಮ್ಮಲ್ಲಿ ಬರಬೇಕು ಅಂತ ಭಗವಂತ ನಿರೀಕ್ಷೆ ಮಾಡ್ತಾನೆ ನಮ್ಮಿಂದ. ಈ ಸಮತ್ವ ಬಹಳ ವಿಶೇಷವಾದದ್ದು. ಸಂಸಾರ ಗೆಲ್ಲುವ ಉಪಾಯ ಇದೆ ಅಂದ್ರೆ ಇದರಿಂದಲಾದ್ರೂ ತಿಳಿಬಹುದಲ್ಲ, ಪ್ರಯತ್ನ ಪಡಬಹುದಲ್ಲ. 20ರಲ್ಲಿ ಹೇಳ್ತಾನೆ, ಸನ್ಯಾಸವನ್ನ ಮತ್ತಷ್ಟು ವಿಸ್ತಾರ ಮಾಡಿ. ಮನುಷ್ಯನಿಗೆ ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ಸನ್ಯಾಸದ ವಿವರಣೆ ಮಾಡ್ತಾ ಬರ್ತಿದ್ದಾನೆ. ಕೃಷ್ಣ ಹೇಳ್ತಾನೆ ಸನ್ಯಾಸದ ವಿಸ್ತಾರ ಮಾಡ್ತಾ, ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ನೋಡಿ, ಭಗವಂತನಿಗೆ ಸನ್ಯಾಸ ಬಹಳ ಇಷ್ಟ. ಸನ್ಯಾಸ ಅಂದ್ರೆ ಬರೀ ಯತ್ಯಾಶ್ರಮ ಅಂತ ಭಾವಿಸಬಾರದು. ಸನ್ಯಾಸ ಅಂದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಇದೆ. ಪ್ರಿಯಂ ಪ್ರಾಪ್ಯ ನ ಪ್ರಹೃಷ್ಯೇತ್. ಈ ವಸ್ತು ಬಹಳ ಪ್ರಿಯ ಸಾಧನ ಅಂತ ನೀನದನ್ನ ಭಾವಿಸಿರ್ತಿ, ನಿನ್ನ ಬಳಿಗೆ ಅದು ಬಂದಿರ್ತದೆ, ಅಥವಾ ನೀನದನ್ನ ಪಡೆದಿರ್ತಿ. ಆ ಪಡೆದ ಮಾತ್ರಕ್ಕೆ ಹರ್ಷಂ ನ ಪ್ರಹೃಷ್ಯೇತ್ ಹರ್ಷಂ ನ ಪ್ರಾಪ್ನುಯಾತ್. ಹರಿ ಸಂತೋಷ ಅಂತ ಕುಣಿದು ಕುಪ್ಪಳಿಸ್ಲಿಕ್ಕೂ ಹೋಗ್ಬೇಡ. ಹರಿ ಕುಣಿದು ಕುಪ್ಪಳಿಸುವಂತದ್ದೇನಲ್ಲ ಅದು. ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ. ಅಪ್ರಾಪ್ಯಂ ಅಪ್ರಿಯಂ ಪ್ರಾಪ್ಯ ಚ. ಇದು ನಿನಗೆ ಸುಖ ಸಾಧನ ಅಲ್ಲ, ನಿನಗದು ದುಃಖವನ್ನೇ ಕೊಡುವಂತಹದ್ದು. ಅಂಥದ್ದನ್ನು ನೀನು ನಿನ್ನ ಬಳಿಗೆ ಬರಬೇಕು ಅಂತ ಅನ್ಕೊಂಡಿರಲ್ಲ, ಆದ್ರೆ ಬರುವಂತಾಗ್ತದೆ. ಆವಾಗ ನಿನ್ನ ಮನಸ್ಸನ್ನ ಯಾವ ಕಾರಣಕ್ಕೂ ನೋದ್ವಿಜೇತ್ ಉದ್ವೇಗಕ್ಕೆ ಒಳಪಡುವಂತೆ ಮಾಡಬೇಡ.
ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾನೆ. ಸುಖ ಸಾಧನವಾದ ವಸ್ತುಗಳು, ದುಃಖ ಸಾಧನವಾದ ವಸ್ತುಗಳು ಅಂತ ವಸ್ತುಗಳು ಎರಡು ರೀತಿ ಇದ್ದಾವೆ. 2 ಟೈಪ್ಸ್. ವ್ಯಕ್ತಿಗಳು ಹಾಗೆ. ಕೆಲವರು ನಮ್ಮ ಜೀವನದಲ್ಲಿ ಬಹಳ ಸುಖ ಸಾಧನರೇ, ಕೆಲವರು ನಮಗೆ ದುಃಖ ಸಾಧನರಿದ್ದಾರೆ. ಆದರೆ ಸುಖ ಸಾಧನವಾದದ್ದು ಸಿಕ್ತು ಅಂತ ನೀನು ಭಾರಿ ಪ್ರಹರ್ಷಂ ನ ಪ್ರಹರ್ಷೆ, ಹರ್ಷಕ್ಕೆ ಹೋಗಬೇಡ. ಭಾರಿ ಹರ್ಷ ಪಡುವಂತದ್ದೇನಲ್ಲ. ಉದ್ವೇಗಕ್ಕೂ ಹೋಗಬೇಡ, ಅಂದ್ರೆ ಅಧೈರ್ಯವನ್ನು ಪಡಿಬೇಡ ಅಂತ ಅರ್ಥ. ಅಧೈರ್ಯಕ್ಕೆ ಒಳಪಡಬೇಡ. ಒಂದು ಅಪ್ರಿಯ ಘಟನೆ ಆಯ್ತು, ಬಹಳ ತಲೆ ಕೆಡಿಸ್ಕೋಬಾರ್ದು ಅದಕ್ಕೆ. ಅಯ್ಯೋ ಆಗೋಯ್ತಲ್ಲ, ಆ ಧೈರ್ಯ ಕಳ್ಕೊಳ್ಬಾರ್ದು. ಧೈರ್ಯ ಕಳ್ಕೊಳ್ಳುವಂತದ್ದೇನಲ್ಲ. ಲೋಕದಲ್ಲಿ ಏನಾದರೂ ಕೂಡ ಧೈರ್ಯ ಕಳ್ಕೊಳ್ಳುವಂತಹ ಪ್ರಸಂಗ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅದನ್ನ ನಾವು ಭ್ರಮಿಸಿದೇವಷ್ಟೆ. ಅಯ್ಯೋ ಇದಾಗೋಯ್ತಾ, ಮುಗಿತಿ ನನ್ನ ಪಾಡು. ಹಂಗಿಲ್ಲವೇ ಇಲ್ಲ. ಹಂಗ್ಯಾವ ಸಂದರ್ಭಗಳೂ ಇಲ್ಲ ಜೀವನದಲ್ಲಿ. ಬಹಳ ಲೈಟ್ ಆಗಿ ತಗೊಳ್ಬೇಕು ಅಂತಾನೆ ಕೃಷ್ಣ. ಸಿಂಪಲ್ ಆಗಿ ಹ್ಯಾಂಡಲ್ ಮಾಡಬೇಕು ಸಮಸ್ಯೆಗಳನ್ನ. ಹಾಗಾಗಿ ನೋದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ. ಅಪ್ರಿಯಕರವಾದ ದುಃಖಕರವಾದ ಘಟನೆಗಳು ನಿನ್ನ ಕಣ್ಣು ಮುಂದೆ ನಡೀತಾವೆ, ನಿನ್ನ ಎದುರುಗಡೆಗೆ ಬಂದು ಸುಳಿತಾವೆ. ನೀನದನ್ನ ನೋಡಿ ನಿನ್ನ ಮನಸ್ಸಿನ ಧೈರ್ಯ ಕುಂದುವ ಹಾಗೆ ಮಾಡಿಕೊಳ್ಬೇಡ. ಎಷ್ಟು ಅರ್ಥಗರ್ಭಿತವಾದ ಮಾತಿದು. ಇದಕ್ಕೆ ಒಂದು ಉಪಾಯ ಹೇಳಿಕೊಡ್ತೇನೆ ಅಂತಾನೆ ಕೃಷ್ಣ. ಹೀಗಿರ್ಲಿಕ್ಕೆ ನೀನು ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಸ್ಥಿರ ಬುದ್ಧಿ ಅಸಮ್ಮೂಢ. ಎಂಥ ಮಾತು. ಮನುಷ್ಯನಿಗೆ ಲೋಕದೊಳಗೆ ಸ್ಥೈರ್ಯ ಅನ್ನೋದು ಬುದ್ಧಿಯಲ್ಲಿ ಬಂದ್ರೆ, ಬುದ್ಧೇ ಸ್ಥೈರ್ಯೇ ಅಸಮ್ಮೂಢ ಹೇತು. ಮನುಷ್ಯ ಅಸಮ್ಮೂಢನಾಗಿರೋದಿದೆ ಅಲ್ಲ, ಅದು ತನ್ನ ಬುದ್ಧಿ ಸ್ಥೈರ್ಯವನ್ನು ತಂದುಕೊಳ್ಳಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಬುದ್ಧಿ ಸ್ಥಿರವಾಗಿ ಇಟ್ಕೊಳ್ಬೇಕು. ಇದನ್ನೆಲ್ಲ ಎದುರಿಸುವಂತೆ ಆಗ್ಬೇಕು. ಅಸಮ್ಮೂಢ ಅಂದ್ರೆ ಏನು? ಬಹಳ ಅದ್ಭುತವಾದ ಶಬ್ದ. ಅಸಮ್ಮೂಢ, ಸಮ್ಮೂಢ, ಸಮ್ಮೂಢ ಅಂದ್ರೆ ತಪ್ತಿಳುವಳಿಕೆ ಅಂತ ಅರ್ಥ, ಮಿಥ್ಯಾಜ್ಞಾನ. ಅಸಮ್ಮೂಢ ಅಂದ್ರೆ ತಪ್ತಿಳುವಳಿಕೆ ಮಾಡ್ಕೊಳ್ಳೋದೇ ಇರೋದು. ಲೋಕದಲ್ಲಿ ಪ್ರಿಯ ಪ್ರಾಪಣ ಆದ್ರೆ ಅಥವಾ ಅಪ್ರಿಯ ಆದ್ರೆ ನಾನೇ ಸ್ವತಂತ್ರ ಅಂತ ತನ್ನನ್ನ ತಾನು ಮಿಥ್ಯಾ ತಿಳುವಳಿಕೆ ಮಾಡ್ಕೊಳ್ತಾನೆ. ಇದೇ ಸಮ್ಮೂಢ ಅಂತ ಅಭಿಪ್ರಾಯ. ಅಸಮ್ಮೂಢ ಅಂತಂದ್ರೆ ಆ ಥರದ ಮಿಥ್ಯಾಜ್ಞಾನ ಬರದೇ ಇರೋ ಹಾಗೆ ನೋಡ್ಕೊಳ್ತಾನೆ. ಅಂದ್ರೆ ಪರಬ್ರಹ್ಮನೇ ಸ್ವತಂತ್ರ, ನಾನಲ್ಲ ಅಂತ ಯಾರು ತಿಳಿದಿರ್ತಾನೆ ಅವನು ಅಸಮ್ಮೂಢ ನೆನೆಸ್ತಾನೆ. ಏನ್ ಬಂದರೂ ಕೂಡ ಅವನಿಗೆ ಎದುರಿಸುವಂತಹ ಒಂದು ಶಕ್ತಿ ಒಳಗಡೆಯಿಂದ ಉಜ್ವಲಿಸ್ತಾ ಇರ್ತದೆ, ಪ್ರಜ್ವಲಿಸ್ತಾ ಇರ್ತದೆ. ಸ್ಥಿರ ಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅಂತ ಹೇಳ್ತಾರೆ. ನಿತ್ಯದಲ್ಲಿ ಪರಮಾತ್ಮನನ್ನ ಸ್ಮರಣೆ ಮಾಡೋದು ಒಂದು ವಿಶೇಷ. ಆ ಭಗವಂತನ ವಿಶೇಷವಾದ ಸ್ಮರಣ ಶಕ್ತಿ ಅವನನ್ನ ಕಾಪಾಡ್ತಿರ್ತದೆ. ಯಾವ ಸಮೋಹಕ್ಕೆ ಒಳಪಡದೇ ಇರೋ ಹಾಗೆ ಮಾಡ್ತಿರ್ತದೆ. ಹಾಗಾಗಿ ಬುದ್ಧಿ ಸ್ಥಿರವಾಗಿರ್ತದೆ. ಇದು ಒಂದಕ್ಕೊಂದಕ್ಕೆ ಇಂಟರ್ನಲ್ ಕಲೆಕ್ಷನ್ ಇದೆ. ಭಗವಂತನೇ ಸ್ವತಂತ್ರ, ನಾನಲ್ಲ, ನಾನು ಸ್ವತಂತ್ರ ಅನ್ನೋದು ಸರಿಯಲ್ಲ, ಅದು ತಪ್ಪಿಳುವಳಿಕೆ. ಅದು ಮನುಷ್ಯನಿಗೆ ತನ್ನ ತನವನ್ನ, ತನ್ನ ಸ್ವಾತಂತ್ರ್ಯ ಇಲ್ಲದೆ ಇರೋದನ್ನು ಆರೋಪ ಮಾಡಿಕೊಂಡಾಗ ಬರುವ ಸಮಸ್ಯೆಗಳು. ಹಾಗಾಗಿ ಮನುಷ್ಯ ಕೃಷ್ಣ ಹೇಳುವಂತೆ
ಒಂದು ಸಲಿ ಇದನ್ನು ಪ್ರಯತ್ನ ಪಡಬೇಕಂತೆ. ಇದೇನಾದ್ರೂ ನಮ್ಮ ಸಿದ್ಧಿ ಆಯಿತು, ಕರಗತ ಆಯಿತು ಅಂದ್ರೆ ಲೋಕದಲ್ಲಿ ಯಾರು ನಮ್ಮನ್ನು ಏನೂ ಮಾಡ್ಲಿಕ್ಕಾಗಲ್ಲ. ಈ ಆತ್ಮಸ್ಥೈರ್ಯ ಬಹಳ ಮುಖ್ಯ ಮನುಷ್ಯನಿಗೆ, ಸೆಲ್ಫ್ ಕಾನ್ಫಿಡೆನ್ಸ್. ಸ್ಥಿರ ಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅಂತಂದ ಕೃಷ್ಣ. ಇದು 20ನೇ ಶ್ಲೋಕದಿಂದ ತಿಳಿಬಹುದಾದ ಭಾವಾರ್ಥ. ಪ್ರಿಯ ವಸ್ತುಗಳು ಮನುಷ್ಯನ ಮೇಲೆ ಪರಿಣಾಮ ಆಗದಂತೆ, ಮಿಥ್ಯಾಜ್ಞಾನಕ್ಕೊಳಗಾಗದಂತೆ ಬುದ್ಧಿ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅರ್ಜುನ. ಇದು ಬಹಳ ಮುಖ್ಯ ಆಗ್ತದೆ ನಿನಗೆ ಅಂತ ಉಪದೇಶ ಮಾಡಿ, ಮುಂದೆ ಇದು ಒಂದು ಸನ್ಯಾಸದ ಅಭಿಪ್ರಾಯವೇ, ಹಾಗೆ ಆ ಸನ್ಯಾಸಾದ್ ಯೋಗದ ಮತ್ತಷ್ಟು ವಿಶೇಷ ಅಭಿಪ್ರಾಯಗಳನ್ನು, ಆಧಿಕ್ಯವನ್ನು ಮುಂದೆ ತಿಳಿಸ್ತಾರೆ. ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದಂತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯ ಸ್ಪರ್ಶೇಷು ಅಸಕ್ತಾತ್ಮ ಅಂತಂತಾನೆ. ಬಾಹ್ಯ ಸ್ಪರ್ಶೇಷು ಅಸಕ್ತಾತ್ಮ ವಿಂದಂತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಅಕ್ಷಯಂ ಸುಖಮಶ್ನುತೆ ಅಂತಾನೆ ಕೃಷ್ಣ. ಇಲ್ಲಿ ಬಾಹ್ಯ ಸ್ಪರ್ಶೇಷು ಅನ್ನೋಲ್ಲಿ ಸ್ಪರ್ಶ ಅಂತ ಒಂದು ಶಬ್ದ ಹಾಕಿದ್ದಾನೆ ಶ್ರೀಕೃಷ್ಣ. ಸ್ಪರ್ಶ ಅಂದ್ರೆ ಶಬ್ದ, ಹಾಗೇನೆ ರಸ, ರೂಪ, ಗಂಧ, ಇವೆಲ್ಲ ಸ್ಪರ್ಶ ಅಂತ ಕರೆಸ್ಕೊಳ್ತಾವೆ. ಮನುಷ್ಯನಿಗೆ ಬಾಹ್ಯ ಸ್ಪರ್ಶದ ಶಕ್ತಿ ಜಾಸ್ತಿ. ಅದು ಆತನನ್ನ ಸುಖಕ್ಕಿಂತ ದುಃಖಕ್ಕೆ ಈಡು ಮಾಡೋದು ಹೆಚ್ಚು. ಅದಕ್ಕೆ ಅದರಲ್ಲಿ ಆಸಕ್ತಿ ಬಿಟ್ಬಿಡ್ಬೇಕಂತ. ಆತ್ಮನಿ ಯತ್ ಸುಖಂ ವಿಂದತಿ ಸ ಬ್ರಹ್ಮಯೋಗಯುಕ್ತಾತ್ಮ. ಮನುಷ್ಯನಿಗೆ ಇಂಟರ್ನಲ್ ಆದ ಸುಖವನ್ನ ಅನುಭವಿಸುವ ಕಲೆ ಗೊತ್ತಾಗಬೇಕು. ಆತ ಅದರಿಂದ ವಂಚಿತನಾಗ್ತಾ ಇದ್ದಾನಿವತ್ತು. ಕಿವಿ ಇದೆ, ಒಂದಿಷ್ಟು ಲೌಕಿಕ ಗೀತೆಗಳನ್ನು ಕೇಳ್ತಾನೆ, ಗ್ರಾಮ್ಯ ಗೀತೆಗಳನ್ನ. ಏನೋ ಭಾರಿ ಖುಷಿಯಾಯಿತು ಅಂತ ಅನ್ಕೊಳ್ತಾನೆ, ಅದರಲ್ಲಿ ಆಸಕ್ತಿ ಇದ್ದವನು. ನೀವು ಯೋಚನೆ ಮಾಡಿ ನೋಡಿದ್ರೆ ಅದು ಸ್ವಲ್ಪ ಹೊತ್ತರಲ್ಲಿ ಮತ್ತೆ ದುಃಖ ಕೊಟ್ಬಿಟ್ಟಿರ್ತದೆ. ಕಿವಿಗಳಿಗೆ ಆ ಶಬ್ದವೇ ಕೇಳದಂತೆ ಮಾಡಿಕೊಳ್ಬೇಕು, ಅಥವಾ ಕೇಳುವ ಶಬ್ದ ಅದು ಅನಿವಾರ್ಯ, ಶಬ್ದ ಕೇಳದಂತೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಇನ್ನು ಅಂತ ಅನಿಸಿದ್ರೆ ಕೇಳಲೇಬೇಕಾದ ಭಗವಂತನ ಶಬ್ದಗಳನ್ನು ಕೇಳಲಿಕ್ಕೆ ಶುರು ಮಾಡಬೇಕು. ಹಾಗಾಗಿ ಎರಡರೊಳಗೆ ಒಂದು ಮಾಡಿಕೊಳ್ಬೇಕು. ಶ್ರೋತ್ರಾದ್ಯ ವಿಷಯತ್ವ ಸಂಪಾದನಂ ತಥಾಕೃತ ವಿಷಯೇಶು ಅಸಕ್ತ ಮನಸ್ಕ ಸನ್ಯಾಸಿ ಅಂತ. ಅಸಕ್ತ ಮನಸ್ಕ ಬೇಕಾದಾಗ್ಲಿ, ಕಿವಿಗೆ ಬೇಕಾದ್ರೆ ಬೀಳೋದಾದ್ರೆ ಏನು ಬೇಕಾದ್ರೂ ಶಬ್ದಗಳು ಬೀಳಲಿ, ಆದ್ರೆ ನನ್ನ ಮನಸ್ಸು ಭಗವಂತನಿಂದ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಲ್ಲ. ಹೀಗೆ ಎಲ್ಲಾ ವಿಷಯ ಪದಾರ್ಥಗಳಲ್ಲೂ ಆಗ್ಬೇಕು. ಅವನು ಸನ್ಯಾಸಿ. ಇನ್ನು ಆತ್ಮನಿ ಯತ್ ಸುಖಂ ವಿಂದತಿ, ಸ್ವರೂಪದಲ್ಲೇ ಒಂದು ಸುಖ ಇದೆಯೋ, ನಿನ್ನೊಳಗೆ ಒಂದು ಸುಖ ಇಟ್ಟಿದ್ದಾನೆ, ಅದು ನಿನ್ನೊಳಗೆ ಇರುವ ಸುಖ. ಆತ್ಮನಿ ಯತ್ ಸುಖಂ, ಆತ್ಮಸ್ವರೂಪ ಸುಖ, ಅದು ಅದ್ಭುತವಾದ ಸುಖ. ಆ ಸುಖವನ್ನು ಅನುಭವಿಸಬೇಕು. ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬ್ರಹ್ಮಯೋಗ ಅಂತ ಕರೀತಾನೆ. ಯೋಗ ಅಂದ್ರೆ ಧ್ಯಾನ, ಬ್ರಹ್ಮಯೋಗ ಅಂದ್ರೆ ಧ್ಯಾನ ಅಂತ ಅರ್ಥ. ಧ್ಯಾನ ಯೋಗದಿಂದ ಕೂಡಿದವನು ಅಕ್ಷಯವಾದ ಸುಖವನ್ನು ಪಡಿತಾನೆ. ಕಾಮಾದ್ಯುಪದ್ರವಗಳನ್ನು ಗೆದ್ದಿರಬೇಕು. ಕಾಮಾದ್ಯುಪದ್ರವ ನಾಶ ಮಾಡಿಕೊಂಡಿದ್ರೆ ಅದೊಂದು ಸನ್ಯಾಸವೇ.
ಕಾಮ ಗೆದ್ದು, ಕ್ರೋಧ ಗೆದ್ದು, ಲೋಭ ಗೆದ್ದು, ಮೋಹ ಗೆದ್ದು, ಮದ ಮಾತ್ಸರ್ಯಗಳಿಂದ ಗೆದ್ದು ಅವನ್ನೆಲ್ಲ ಉಪದ್ರವವನ್ನು ಪರಿತ್ಯಜಿಸಿ ಗೆದ್ದುಕೊಂಡು ಬಂದಾಗ ಒಂದು ಆವಿರ್ಭೂತವಾಗ್ತದೆ ಸುಖ. ಅದು ಅಕ್ಷಯವಾದ ಸುಖ ಅಂತ. ಮತ್ತೆ ಮತ್ತೆ ತಿರೋಧಾನವಾಗದೇ ಇರುವಂತಹ ಸುಖ. ಅದನ್ನ ಅನುಭವಿಸುವಂತಾಗ್ತಾನೆ. ಆ ಕಾರಣದಿಂದಲಾದರೂ ಮನುಷ್ಯ ಸನ್ಯಾಸವನ್ನ ಅವಲಂಬಿಸಲಿ, ಸನ್ಯಾಸವನ್ನ ಅವಲಂಬಿಸುವಂತಾಗ್ಲಿ. ಅದೇನಾಗಿದೆ, ನಮಗೆ ಹೊರಗೆ ಸುಖ ಅನುಭವಿಸಿ ಒಳಗೊಂದು ಸುಖ ಇದೆ ಅನ್ನೋದೇ ಮರ್ತೋಗಿರ್ತದೆ. ನಿನ್ನೊಳಗೆ ಒಂದು ಸುಖ ಇದೆ ಅನ್ನೋದನ್ನೇ ನೀನು ಮರ್ತು ಬಿಟ್ಟಿದ್ದೀಯಲ್ಲ. ಅದನ್ನ ನೀನು ಯಾವಾಗ ಅನುಭವಿಸುವಂತಾಗ್ತಿ, ಆಗ ಮನುಷ್ಯ ಮತ್ತಿನ್ಯಾವುದು ಬೇಡ ಅಂತನಿಸಿ ಅಕ್ಷಯವಾದ ಸುಖವನ್ನ ತಾನು ಪಡೆಯುವಂತಾಗ್ತಾನೆ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದಂತ್ಯಾತ್ಮನಿಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಹೀಗೆ ಕೃಷ್ಣ ಸನ್ಯಾಸ ಯೋಗವನ್ನು ಮತ್ತಷ್ಟು ಅಧಿಕವಾಗಿ ಅನುಸಂಧಾನ ಮಾಡಿಸ್ತಾನೆ ಮುಮುಕ್ಷುಗಳಾದವರಿಗೋಸ್ಕರ. 22ನೇ ಶ್ಲೋಕದಿಂದ ಕೃಷ್ಣ ಕಾಮಾದಿ ವರ್ಜನ ರೂಪವಾದಂತಹ ಸನ್ಯಾಸಕ್ಕೋಸ್ಕರವಾಗಿ ಕಾಮಭೋಗವನ್ನು ನಿಂದಿಸಿ ಹೇಳ್ತಾನೆ. ಕಾಮಭೋಗ ಅದು ಒಳ್ಳೆಯದಲ್ಲ. ಅದು ಮನುಷ್ಯನ ಇಂದಲ್ಲ ನಾಳೆ ಹಳ್ಳಕ್ಕೆಡುತ್ತದೆ. ಹಾಗಾಗಿ ಆ ಪಥ್ಯ ಮಾಡೋದನ್ನ ಮನುಷ್ಯ ಅಭ್ಯಾಸ ಮಾಡಿಕೊಳ್ಬೇಕಾದದ್ದು. ಮಾತ್ರೆ ಇದೆ ಅಂತ ರೋಗ ಬರೆಸ್ಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಮಾತ್ರೆ ತಗೊಂಡ್ರೂ ರೋಗ ಬರಲ್ಲ ಅಂತಿಲ್ಲ. ಪಥ್ಯ ಮಾಡದೆ ಹೋದ್ರೆ ಮತ್ತೆ ಬಂದ್ಬಿಡ್ತದೆ. ಪಥ್ಯನೂ ಮಾಡಬೇಕು, ಮಾತ್ರೆ ತಗೊಂಡು ಪಥ್ಯನೂ ಮಾಡಬೇಕು, ರೋಗ ತಡೆಗಟ್ಟಬೇಕು, ರೋಗ ಬರದಂತೆ ಜಾಗ್ರತೆ ವಹಿಸಬೇಕು. ನಮಗೆ ಕಾಮಾದಿ ವರ್ಜನ ರೂಪ ಸನ್ಯಾಸಕ್ಕೋಸ್ಕರ ಕಾಮಭೋಗವನ್ನ ಮನುಷ್ಯ ದೂರ ಸರಿಸಲೇಬೇಕಾಗ್ತದೆ. ಇಲ್ಲದೆ ಹೋದ್ರೆ ಮತ್ತೆ ಬಹಳ ದೊಡ್ಡ ಅನರ್ಥ ಗುರಿ ಆಗ್ಬೇಕಾಗ್ತದೆ. ಯೇಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಷು ರಮತೆ ಬುಧಃ. ಇದೊಂದು ಸುಭಾಷಿತ. ಕೃಷ್ಣ ಒಬ್ಬ ಮಾನವನಿಗೆ ಬದುಕು ಕಟ್ಟಿಕೊಳ್ಳುವಾಗ ಅವನ ಏರಿಳಿತದಲ್ಲಿ ವಿಶೇಷವಾಗಿ ಈ ಸೂತ್ರವನ್ನ ಆತ ಅಳವಡಿಸಿಕೊಂಡು ಮುಂದೆ ಹೋಗಲಿ ಅಂತಾನೆ ಕೃಷ್ಣ. ಆ ಏರಿಳಿತವನ್ನು ಸರಿಯಾಗಿ ತಾನು ತಂದುಕೊಳ್ಳಿ, ಸಮತ್ವಕ್ಕೆ ತಂದುಕೊಳ್ಳಿ ಅಂತ ಅಭಿಪ್ರಾಯದಿಂದ ಈ ಮಾತನ್ನು ಹೇಳ್ತಾನೆ. ಅವನಿಗೊಂದು ಒಳ್ಳೆ ವೆಲ್ ವಿಷರ್ ಆಗಿ ಹೇಳುವಂತ ಮಾತು. ಯೇಹಿ ಸಂಸ್ಪರ್ಶಜಾತ್ ಭೋಗಾಹ. ವಿಷಯ ಸಂಬಂಧದಿಂದ ನಾವು ಇಹಲೋಕದಲ್ಲಿ ಭೋಗವನ್ನು ಅನುಭವಿಸಿ, ಇದನ್ನ ಇನ್ನೊಂದು ಅರ್ಥದಲ್ಲಿ ಇವತ್ತಿನ ಶಬ್ದ ಬಹಳ ಪ್ರಸಿದ್ಧ, ಎಂಜಾಯ್ಮೆಂಟ್ ಅಂತ ಬಹಳ ಕಡೆಯಲ್ಲಿ ಕೇಳಿ ಬರ್ತೇವೆ. ಈ ಎಂಜಾಯ್ಮೆಂಟ್ ಅನ್ನೋದು ಮನುಷ್ಯನಿಗೆ ಆ ಕಾಲಕ್ಕೆ ಬಹಳ ಸುಖ ಕೊಡ್ತದದು. ಆ ಸಮಯಕ್ಕೇನೋ ಭಾರಿ ಸುಖ ಕೊಡ್ತದೆ, ಅವನನ್ನು ಮರೆಸ್ತದೆ, ಅಥವಾ ಇನ್ನೆಂದೂ ನನಗೆ ದುಃಖವೇ ಇಲ್ವೋ ಏನೋ ಅನ್ನೋ ಭಾವವನ್ನು ತಂದು ಕೊಟ್ಟಿರ್ತದೆ. ಆದರೆ ದುಃಖ ಯೋನಯ ಏವತೆ. ಒಂದು ಗಂಭೀರವಾದ ವಿಷಯ ನೆನಪಿರಬೇಕು ನಮಗೆ. ಆ ಸುಖ ಅನುಭವಿಸುವ ಸಮಯದಲ್ಲಿ ದುಃಖ ಯೋನಯ ಏವತೆ. ಅದು ಇಂದಲ್ಲ ನಾಳೆ ಮತ್ತೆ ಪುನಃ ದುಃಖಕ್ಕೆ ಕಾರಣವಾಗೇ ಆಗ್ತದೆ. ಇಂದು ಅನುಭವಿಸುವ ವಿಷಯ ಸಂಬಂಧದ ಸುಖ ಅದು ಪರಿಮಿತಿಯನ್ನು ದಾಟಿ ಅನುಭವಿಸಿತು ಅಂತಾದಾಗ ಆ ಭೋಗ ಅದು ದುಃಖ ಕೊಟ್ಟೇ ಕೊಡ್ತದೆ, ಸಂಶಯನೇ ಇಲ್ಲ. ಅದು ದುಃಖಕ್ಕೆ ಕಾರಣ ಆಗೇ ಆಗ್ತದೆ. ಯಾಕೆ? ಅದಕ್ಕೆ ಕೃಷ್ಣ
ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ ಬುಧ ತೇಷು ನರಮತೆ ಆದ್ಯಂತವಂತಹ. ಇಷ್ಟನ್ನೇ ತಿಳ್ಕೋ. ಯಾವ ವಿಷಯ ಸಂಬಂಧ ನಿನಗೆ ಸುಖ ಕೊಡ್ತು ಅಂತ ಅನ್ಕೊಂಡಿದ್ದಿ ಅದು ಉತ್ಪತ್ತಿ ಇದೆ, ಅದಕ್ಕೆ ಹುಟ್ಟಿದೆ, ಹಾಗೂ ನಾಶನೂ ಇದೆ. ಉತ್ಪತ್ತಿ ನಾಶ ಇರುವ ವಿಷಯ ಭೋಗ ದುಃಖ ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಲೋಕದಲ್ಲಿ ನೀವು ಯಾವ್ಯಾವ ವಸ್ತುಗಳಿಂದ ಸುಖ ಅನುಭವಿಸುತ್ತಾ ಇದ್ದೀರಿ, ಆ ಎಲ್ಲಾ ವಸ್ತುಗಳ ಹಿನ್ನೆಲೆಯನ್ನು ಯೋಚನೆ ಮಾಡ್ರಿ. ಅವುಗಳಿಗೆ ಉತ್ಪತ್ತಿ ನಾಶಗಳಿದೆನೋ ಇಲ್ಲೋ? ಹಾಗಾದ್ರೆ ಅವು ದುಃಖ ಕೊಟ್ಟೇ ಹೋಗ್ತಾವಂತೆ ಮುಂದೆ ನಮಗೆ. ಅಂಥ ಸುಖ ಭೋಗ ಮನುಷ್ಯ ಬಯಸಿ ಮತ್ತೆ ದುಃಖ ಅನುಭವಿಸೋದಕ್ಕಿಂತ ಹಿಂದೆ ಹೇಳದಂತೆ ಇರಲಿಕ್ಕೆ ಆಗ್ತದಲ್ವೇ? ಮನೆಗೆ ನಾವು ಬಹಳಷ್ಟು ವಸ್ತುಗಳನ್ನು ತಂದಿಟ್ಟುಕೊಳ್ತೇವೆ. ನಮಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಆದರೆ ಆ ವಸ್ತುಗಳಿಗೆಲ್ಲ ಲಿಮಿಟೇಷನ್ ಇದೆ. ನಮಗದು ತಂದಾಗ ಖುಷಿ, ತಂದು ಉಪಯೋಗಿಸುವಾಗ ಒಂದು ಸ್ವಲ್ಪ ದಿನ ಖುಷಿ ಅಷ್ಟೇ. ಬರ್ತಾ ಬರ್ತಾ ಅದು ಹಳೆದಾಗ್ತಾ ಬಂದಂತೆ, ಅದು ಸವಿತಾ ಬಂದಂತೆ, ಅದಕ್ಕೆ ಇನ್ನೇನೋ ಮಾರ್ಪಾಡು ವಿಕಾರಗಳು, ಅದರ ದಾರ ಬಿಚ್ಚೋಗೋದು, ಕಾಲಿನಲ್ಲಿ ಏನೋ ಒಂದು ರೀತಿ ಅದರ ವಸ್ತುಗಳಲ್ಲಿ ಬದಲಾವಣೆ ಆಗುವುದು, ಆಗಾಗ ಅದನ್ನು ರಿಪೇರಿ ಮಾಡಿಸೋದು, ಹೀಗೆ ಮುಂದುವರೆದ ಭಾಗದಲ್ಲಿ ಅವತ್ತು ನಾವು ಅನುಭವಿಸಿದ ಆ ಭೋಗದ ಸುಖ ಮರ್ತೋಗಿ ಕೊನೆಗೆ ಆ ದುಃಖದಲ್ಲಿ ಪರ್ಯವಸಾನ ಆಗಿರ್ತದಲ್ಲ, ಅವಾಗ ಮತ್ತಷ್ಟು ಯಾಕೆ ಬೇಡವಾಗಿತ್ತೇನೋ ತಗೊಳ್ಳೋದು, ಇದನ್ನ ತಗೊಳ್ಳೋಕ್ಕಿಂತ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಮೆಂಟಾಲಿಟಿ ಅವಾಗ ಬರ್ಲಿಕ್ಕೆ ಶುರು ಆಗ್ತದೆ. ಇದು ನನ್ನ ಅನುಭವ ಅಂತಲ್ಲ, ನಿಮ್ಮೆಲ್ಲರ ಅನುಭವದಲ್ಲೂ ಇದು ಚೆನ್ನಾಗಿ ಬಂದಿರ್ತದೆ. ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖಯೋನಯ ಏವತೆ. ಅಪ್ಪ, ನೀನು ವಿಷಯ ಸಂಬಂಧದಿಂದ ಸುಖ ಅನುಭವಿಸಿದೆ, ಭೋಗವನ್ನು ಅನುಭವಿಸಿದೆ ಅಂತ ಇವತ್ತು ಅನುಭವದು, ಅದು ಉತ್ಪತ್ತಿ ನಾಶ ಇರುವಂತಹದ್ದಲ್ವೇನಪ್ಪ? ಅದು ನಿನ್ನನ್ನು ದುಃಖಕ್ಕೀಡು ಮಾಡೇ ಮಾಡ್ತದೆ. ಹಾಗಾಗಿ ಬುದ್ಧಿವಂತ ಅಂಥದ್ದರಲ್ಲಿ ಆಸಕ್ತಿ ಹೊಂದಬಾರದು. ಇದು ನೋಡಿ, ಕೃಷ್ಣ ಕಳಕಳಿಯಿಂದ ಕಾಮೋಪಭೋಗವನ್ನು ನಿಂದಿಸಿ ನಮಗೆ ಸ್ಪಷ್ಟ ಎಚ್ಚರಿಕೆ ಕೊಡ್ತಾನೆ. ಇದಕ್ಕೆ ಪ್ರತ್ಯೇಕ ಉದಾಹರಣೆಗಳು ಕೊಡಬೇಕಾಗಿಲ್ಲ. ನಮ್ಮ ಲೈಫ್ಗಳಲ್ಲಿ ನಾವು ವಿಷಯ ಸಂಸ್ಪರ್ಶಜ ಭೋಗವನ್ನು ಎಷ್ಟು ಮಾಡ್ತಿದ್ದೇವೆ, ಅದು ನಮಗದು ದುಃಖಕ್ಕೀಡು ಮಾಡ್ತದೆ, ಅದು ರೋಗ ತಂದು ಕೊಡ್ತದೆ. ಕೆಲವು ವಿಷಯ ಸಂಬಂಧದ ಸುಖ ಭೋಗ ರೋಗ ತರ್ತದೆ. ಕೆಲವು ನಮಗೆ ಬೇಕಾದ ವಸ್ತುಗಳು ನಮ್ಮ ದೇಹ ಇಂದ್ರಿಯಗಳನ್ನು ಶಿಥಿಲ ಮಾಡ್ತದೆ, ಮತ್ತೆ ಅಶಕ್ತಗೊಳಿಸ್ತದೆ. ಕಣ್ಣು, ಮೂಗು, ಕಿವಿ ಇಷ್ಟು ಸುದೃಢವಾಗಿರ್ತದೆ, ಆ ವಿಷಯ ಸಂಪರ್ಕದ ಭೋಗದಿಂದ ಅವು ಅದೃಢ ಆಗ್ತವೆ. ಅವು ಅದೃಢ ಆದ ಹಾಗೆ ಮನುಷ್ಯನಿಗೆ ಕಂಪನ ಶುರು ಆಗ್ತದೆ, ವಿಸ್ಮೃತಿ ಶುರು ಆಗ್ತದೆ, ವಿಸ್ಮರಣೆ, ಬಹಳ ದೊಡ್ಡ ವಿಸ್ಮರಣೆಗಳು ಶುರು ಆಗ್ತವೆ. ವಿಸ್ಮರಣೆ ಬಂತಲ್ಲ ಅಂತ ಒಂದು ದುಃಖ ಶುರು ಆಗ್ತದೆ. ಇದೆಲ್ಲ ದುಃಖ ಯೋನಯೇ. ಹಾಗಾಗಿ ಮನುಷ್ಯ ಆ ವಿಷಯ ಭೋಗಗಳಲ್ಲಿ ಆಸಕ್ತಿಯನ್ನು ಬಿಡಬೇಕು. ಆಸಕ್ತಿ ಬಿಡಬೇಕು. ಆಸಕ್ತಿಯನ್ನ ಇದು ಒಂದು ಸನ್ಯಾಸವೇ ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ಸುಭಾಷಿತದಂಥ ಮಾತನ್ನ, ಸುಭಾಷಿತವನ್ನ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಏಹಿ ಸಂಸ್ಪರ್ಶಜ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ ಅಂತ ಈ ಮಾತನ್ನ ಹೇಳಿದ್ದಾನೆ. ಮುಂದೆ ಕಾಮಭೋಗ ತ್ಯಾಗವನ್ನ ವಿಶೇಷವಾಗಿ ಪ್ರಶಂಸೆ ಮಾಡ್ತಾನೆ ಕೃಷ್ಣ. ಅದನ್ನ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.